ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೇ ಹೇಳು ಅಳಿಮಯ್ಯ, ಒಳ್ಳೆ ಪ್ರಳಯ ಅಂತ ಕಕ್ಕಣ ನೀನು. ಹೆಂಗ್ ಗೊತ್ತಾ ಮಾಮ್ಸ್, ಇವತ್ತು ನಾನು ಸಿಕ್ಕಾಬಟ್ಟೆ ಖುಷಿಯಾಗಿದ್ದೀನಿ. ನನ್ನ ಮನ್ಸು ಮೋಡದ ತರ ಮೇಲ್ಗಡೆ ತೇಲಾಡ್ತಿದ್ದೆ. ಅಯ್ಯ ದೇವ್ರೆ, ಅಷ್ಟು ಮೇಲಕ್ಕೆ ಹೋಗ್ಬೇಡ ಅಳಿಮಯ್ಯ, ಬಿದ್ದರೆ ಮೂಳೆ ಎಲ್ಲ ಪುಡಿ ಪುಡಿ ಆಗತ್ತೆ. ನಾವು ಬೀಳೋರಲ್ಲ ಮಾಮ್ಸ್, ಬೀಳ್ಸೋರು. ಇಷ್ಟು ದಿನ ಅಷ್ಟು ದೊಡ್ಡ ಡಬಲ್ ಕಾಟಲ್ಲಿ ಒಂಟಿಯಾಗಿ ಮಲಗ್ತಾ ಇದ್ದೆ ಮಾಮ್ಸ್. ಆದ್ರೆ ಇನ್ಮೇಲೆ ನನ್ನ ಬಟರ್ಫ್ಲೈ ಜೊತೆ ಜಂಟಿಯಾಗಿ ಮಲಗ್ತೀನಿ. ನನ್ನ ಆಸೆ ಈಡೇರ್ತದೆ. ಇನ್ ಸ್ವಲ್ಪ ಹೊತ್ತರಲ್ಲಿ ನಾನು ಅಪ್ಪಿ ಜೊತೆ ಮದುವೆ ಆಗ್ತಾ ಇದೀನಿ ಮಾಮ್ಸ್. ಈ ಮನೆ ಲೈಫಲ್ಲಿ ಫುಲ್ ಬಿಸಿ. ಆಮೇಲೆ ಮಲ್ಲಿ ಅಂತವ್ರು 1000 ಜನ ಬಂದ್ರು ನನ್ನನ್ನು ಏನು ಮಾಡೋಕ್ಕಾಗಲ್ಲ. ಮಲ್ಲಿ ಹೋಗೋ ಮಾಮ್ಸ್. ಅಲ್ಲ, ಏನೋ ಊಟದಲ್ಲಿ ಉಪ್ಪಿನಕಾಯಿನ ತರ ಸೈಡಿಗೆ ಇಟ್ಕೊಂಡಿದ್ನಪ್ಪ ಅವಳನ್ನ. ಅಷ್ಟಕ್ಕೆ ಪ್ರೆಗ್ನೆಂಟ್ ಆಗ್ಬಿಡೋದ? ಏನ್ ಮಾಡ್ಲಿ ನಾನು ಮಾಮ್ಸ್? ಇವಾಗ ರೋಡಲ್ಲಿ ಆಕ್ಸಿಡೆಂಟ್ ಆಗಿದೆ, ಯಾರಾದ್ರೂ ಬೇಕು ಅಂತ ಮಾಡ್ತಾರ? ಇಲ್ಲ ತಾನೆ? ಇದು ಹಾಗೆ ಆಕ್ಸಿಡೆಂಟ್ ಗೊತ್ತಿಲ್ಲದೆ ಆಗಿದ್ದು ನಾನೇನ್ ಮಾಡ್ಲಿ? ಏನೇ ಹೇಳು ಅಳಿಮಯ್ಯ, ತಪ್ಪೆ ತಾನೆ. ಬುದ್ಧಿ ಇಲ್ಲ ಮಾಮ್ಸ್, ತಡ್ಡಿ ಅದು. ಯಾವ್ದಾದ್ರು ಕೆಲ್ಸಕ್ಕೆ ಬರ್ದಿರೋ ಬುಕ್ಗಳೆಲ್ಲ ಓದ್ತಾಳೆ, ಒಂಚೂರು ಜನರಲ್ ನಾಲೆಜ್ ಬೆಳೆಸ್ಕೊಂಡಿದ್ರೆ ಇಷ್ಟು ಪ್ರಾಬ್ಲಮೇ ಇರ್ತಾ ಇರ್ಲಿಲ್ಲ. ಮಾಮ್ಸ್ ಸೀರಿಯಸ್ಲಿ, ನಾನು ಎಷ್ಟು ಗಿಣಿಗೆ ಹೇಳ್ದಾಗ ಹೇಳಿದೀನಿ ಗೊತ್ತಾ ಅವಳಿಗೆ, ದುಡುಕ್ ಬೇಡ, ಧೈರ್ಯ ತಗೋ, ನಾನು ಏನೊಂದು ವ್ಯವಸ್ಥೆ ಮಾಡ್ತೀನಿ, ಗಿವ್ ಮಿ ಸಮ್ ಟೈಮ್ ಅಂತ. ಆದ್ರೆ ಅವಳು ವಾಮಿಟ್ ಹಾಕ್ತಿದ್ದಾಗೆ ಹೋಗಿ ಭೂಮಿ ಹತ್ರ ಎಲ್ಲ ಇರೋ ವಿಷಯನ ಒದರಿದಾಳೆ. ಮಜಾ ಏನ್ ಗೊತ್ತಾ, ಪಾಪ ನಮ್ಮ ಸೋ ಕಾಲ್ಡ್ ಅದಕ್ಕೆ ಇದ್ದಾಳಲ್ಲ, ಅವಳಿಗೆ ಎಲ್ಲ ವಿಚಾರ ಗೊತ್ತಿದ್ದೂನು ಪ್ರೂವ್ ಮಾಡಕ್ಕಾಗದೆ ಕೈ ಚೆಲ್ಲಿ ಕೂತಿದ್ದಾಳೆ. ಆದ್ರೆ ಅವಳಿಗೇನ್ ಗೊತ್ತು, ಮಲ್ಲಿ ಹೊಟ್ಟೆಲಿರೋ ಮಗು ಈ ಜಯದೇವ್ ದಿವಾನ್ದೆ ಸ್ವಂತ ಪ್ರೊಡಕ್ಷನ್ ಅಂತ. ಅಂದ್ರೆ ಮಲ್ಲಿ ಹೊಟ್ಟೆಲಿರೋ ಮಗು ಜಯದೇವ್ ಅವ್ರದೇ? ಇಲ್ಲ ಕರೆ, ಅವ್ರು ತುಂಬಾ ದೊಡ್ಡ ಮನುಷ್ಯರು. ಇದಕ್ಕೆಲ್ಲ ಕಾರಣ ಜಯದೇವ್ ಅವರ. ಕೆಲಸದವಳ ಜೊತೆ ಅದು ನನ್ನ ಕ್ಯಾರೆಕ್ಟರ್ ಮಲ್ಲಿ, ಅದಕ್ಕೆ ಆ ಹೆಸರನ್ನ ಕೇಳ್ತಾರದೆ ಇವತ್ತು. ಅದಕ್ಕೆ ನಾನು ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾಗರಾಜ್ ಸರ್, ನನಗೆ ಮದುವೆ ಆಗ್ತಿದೆ, ನನ್ನ ಗಂಡ ನನ್ನನ್ನು ಪ್ರೀತಿಯಿಂದ ನೋಡ್ಕೊಳ್ತಾನೆ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆಯಿಂದಾನೆ ನಾನು ಕೆಲಸ ಬಿಡ್ತೀನಿ ಅಂತ ಹೇಳಿದ್ದು. ಆದ್ರೂ ಮದುವೆಗಳಾಗೋವರೆಗೂ ವೆಯ್ಟ್ಗಳು ಮಾಡ್ಬೋದು ಅಂತ ನನ್ನ ಒಪಿನಿಯನ್ಗಳು. ಇಲ್ಲ ಬಾಬು, ನನಗೆ ಈ ಡೀಲಿಂಗ್ ರಾಜ್ ಮುಖಾನ ಸಹಿಸ್ಕೊಂಡು ಸಾಕಾಗೋಗಿದೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಾ, ಈ ಆಫೀಸಲ್ಲಿ ಮದುವೆ ಆಗದೆ ಇರೋ ಹೆಣ್ಮಕ್ಳನ್ನ ಅವ್ನು ಹೇಗೆ ನೋಡ್ತಾನೆ ಅಂತ? ಏನ್ ಮೇಡಮ್ ಹೀಗೆ ಹೇಳ್ತಾ ಇದ್ದೀರಾ? ಇವತ್ತರೆಗೂ ಈ ವಿಷಯ ನೀವು ಹೇಳೇ ಇಲ್ಲ. ಹೇಳಿದ್ರೆ ಏನು ಪ್ರಯೋಜನ ಸರ್? ಏನು ಅವ್ರಿಗೆ ಹೊಡೆದು ಬೈದು ಬುದ್ಧಿ ಹೇಳ್ತೀರಾ? ಇಲ್ಲ ತಾನೆ? ಪ್ರತಿಯೊಂದು ಆಫೀಸಲ್ಲೂ ಈ ಥರ ಡೀಲಿಂಗ್ ರಾಜ್ಗಳು ಇದ್ದೇ ಇರ್ತಾರೆ. ಅವ್ರು ಅಪ್ರೋಚ್ ಮಾಡೋದೇ ಗೊತ್ತಾಗಲ್ಲ. ಎಲ್ಲದಕ್ಕೂ ಓಕೆ ಅನ್ನೋ ಹಾಗಿದ್ರೆ ನೈಸಾಗಿ ಮಾತಾಡಿ ಅವ್ರಿಗೆ ಹೇಗೆ ಬೇಕೋ ಹಾಗೆ ಬಳಸ್ಕೊತಾರೆ. ಸ್ಟ್ರಿಕ್ಟ್ ಆಗಿದ್ರು ಟ್ರೈ ಮಾಡೋದನ್ನ ಬಿಡಲ್ಲ. ಇವ್ರು ಮಾಡೋ ತಪ್ಪಿಗೆ ಸಾಕ್ಷಿ ಸಿಗಲ್ಲ, ಸಿಕ್ಕಿದ್ರು ಅದನ್ನ ಪ್ರೂವ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾವು ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಿರ್ತೀವಿ ಅನ್ನೋ ಭಯ. ಆ ಭಯನೇ ಇವ್ರುಗಳಿಗೆ ಬಂಡವಾಳ. ಮದುವೆ ಆಗದೆ ಇರೋ ಹುಡುಗಿರಂದ್ರೆ ಸಾಕು, ಜೊಲ್ ಸುರ್ಸ್ಕೊಂಡು ಬಂದ್ಬಿಡ್ತಾರೆ. ನನ್ನ ಫ್ರೆಂಡ್ ಒಬ್ಳು ಈ ಥರದ ಸಮಸ್ಯೆನ ನೋಡಿ ಮದುವೆ ಆಗಿಲ್ಲ ಅಂದ್ರೂ ತಾಳಿ ಕಾಲುಂಗ್ರ ಹಾಕೊಂಡು ಓಡಾಡ್ತಾ ಇದ್ದಾಳೆ. ಅಟ್ಲೀಸ್ಟ್ ಅವಾಗಾದ್ರೂ ಇಂಥವ್ರು ಟಾರ್ಚರ್ ಕಡಿಮೆ ಆಗ್ಬೋದು ಅಂತ. ಕೆಲವ್ರಂತೂ ಹೇಗಿದ್ರು ಬಿಡಲ್ಲ. ನನಗಿದ್ನೆಲ್ಲ ಇನ್ನು ಮುಂದೆ ಸಹಿಸ್ಕೊಳಕ್ಕಾಗಲ್ಲ ಶಿವ ಸರ್.
ನನಗೆ ನನ್ನ ಬಾಲಾಜಿ ಇದ್ದಾನೆ. ಅವ್ನು ನನ್ನ ಲೈಫಿಗೆ ಬಂದು ನನ್ನ ಮದುವೆ ಆದರೆ ಸಾಕು ಅಂತ ಕಾಯ್ತಾ ಇದ್ದೀನಿ. ನಮಗಿದು ಗೊತ್ತಾಗಲೇ ಇಲ್ಲ ಮೇಡಮ್, ಸಾರಿ. ಅಯ್ಯೋ ಶಿವು ಸರ್, ನೀವು ಯಾಕೆ ಸಾರಿ ಕೇಳ್ತಾ ಇದ್ದೀರಾ? ಅಟ್ಲೀಸ್ಟ್ ನೀವುಗಳು ನನ್ನ ಜೊತೆ ಒಳ್ಳೆ ರೀತಿಯಲ್ಲಿ ಇದ್ರಲ್ಲ, ಅಷ್ಟು ಸಾಕು. ನಮ್ಮ ಬಾಸ್ ಮೇಲೆ ಕಂಪ್ಲೇಂಟಾ? ನೀನು ಕೆಲಸದಲ್ಲೇ ಮುಂದುವರೆದಿದ್ರೆ ಹಾಕ್ಕೊಡ್ತಿದ್ದೆ. ಈಗ ನೀನೇ ಬಿಟ್ಟು ಹೋಗ್ತಿದ್ಯಲ್ಲ, ಇಟ್ಸ್ ಓಕೆ. ಹಾಂ, ಒಳ್ಳೇದಾಗಲಿ ಮಾಡಿ ಮೇಡಮ್. ಥ್ಯಾಂಕ್ ಯು ಸರ್. ರೆಸಿಗ್ನೇಷನ್ನ ಮೇಲಲ್ಲಿ ಕಳಿಸ್ತೀನಿ. ಶಿವ ಸರ್, ನನ್ನ ಜೊತೆ ಸ್ವಲ್ಪ ಬ್ಯಾಂಕಿಗೆ ಬರ್ತೀರಾ? ಬ್ಯಾಂಕಾ? ಯಾಕೆ ಮೇಡಮ್? ಬಾಲಾಜಿಗೆ 10 lakh ಬೇಕಾಗಿತ್ತಂತೆ. ಅದು ಅರ್ಜೆಂಟಾಗಿ ಪರ್ಸನಲ್ ಲೋನಿಗೆ ಅಪ್ಲೈ ಮಾಡಿದ್ದೆ. ಸೊ ದುಡ್ಡನ್ನ ಡ್ರಾ ಮಾಡ್ಕೊಂಡು ಬರೋದಿತ್ತು, ಅದಕ್ಕೆ. ಅಲ್ಲ ಮೇಡಮ್, ಫಾರಿನ್ನು ವೆಲ್ ಸೆಟಲ್ಡ್ ಅಂತೆಲ್ಲ ಹೇಳಿದ್ರೆ. ಫಾರಿನ್ನು ವೆಲ್ ಸೆಟಲ್ಡು ಎಲ್ಲ ನಿಜಾನೇ ಸರ್, ಆದರೆ ಅದನ್ನೆಲ್ಲ ಬಿಟ್ಟು ನನಗೋಸ್ಕರ ಇಂಡಿಯಾಗೆ ಬರ್ತಿದ್ದಾನೆ. ಅದಕ್ಕೆ ಮುಂಚೆ ಅಲ್ಲಿ ಏನೋ ಸ್ವಲ್ಪ ಕಮಿಟ್ಮೆಂಟ್ ಇದೆಯಂತೆ, ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ 10 lakh ಬೇಕು ಅಂತ ಕೇಳಿದ್ದಾನೆ. ಏನೋ ಮಿಸ್ ಹೊಡಿತಾ ಇದೆಯಲ್ಲ, ಎಲ್ಲೋ ತಪ್ಪಾಗ್ತಿದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಮಾರ್ಗಿ ಮೇಡಮ್, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. 10 ಲಕ್ಷ ಅನ್ನೋದು ಏನು ಕಮ್ಮಿ ಅಮೌಂಟ್ ಅಲ್ಲ. ಫಾರಿನ್ನು ಅಂತ. ಸರ್ ಪ್ಲೀಸ್, ನೀವು ನನ್ನ ಪ್ರೀತಿ ಬಗ್ಗೆ, ಬಾಲಾಜಿ ಬಗ್ಗೆ ಏನೇನೋ ಮಾತಾಡಬೇಡಿ. ನನಗೆ ನನ್ನ ಕೆಲಸ, ಹಣಕ್ಕಿಂತ ನನ್ನ ಬಾಲಾಜಿನೇ ಮುಖ್ಯ. ನೀವು ನನ್ನ ಜೊತೆ ಬರೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ನಾನು ಮ್ಯಾನೇಜ್ ಮಾಡ್ಕೊತೀನಿ. ಥ್ಯಾಂಕ್ಸ್. ಅಲ್ಲ ಮಾರ್ಗಿ ಮೇಡಮ್, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಆಮೇಲೆ ಏನಾಯ್ತಕ್ಕ? ದುರ್ಗಾಕಂಗೆ ಅಜ್ಜಿ ಎಷ್ಟು ಹೇಳಿದ್ರು, ನಾನು ನಿನಗೆ ಎಷ್ಟು ಹೇಳಿದೆ. ಹಾಗಿದ್ರೆ ಈ ಪುರಾಣ ಪುಣ್ಯಗತೆಗಳ ಪ್ರಕಾರ ಕೆಟ್ಟೋರ್ಗೆ ಕೊನೆಯವರೆಗೂ ಜಯ ಸಿಗ್ತಾನೆ ಇರುತ್ತೆ ಅಂತ ಆಯ್ತು. ಹೌದು, ಆದ್ರೆ ಇದರಿಂದ ತಿಳಿದಿರೋ ನೀತಿ ಏನು ಅಂತಂದ್ರೆ, ಕೊನೆವರೆಗೂ ಜಯ ಯಾರಿಗೆ ಸಿಗತ್ತೆ ಅನ್ನೋದ್ಕಿಂತ ಕೊನೆಯಲ್ಲಿ ಯಾರು ಜಯಿಸ್ತಾರೆ ಅನ್ನೋದು ಮುಖ್ಯ. ಕರೆಕ್ಟ್. ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇತಕ್ಕೆ ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಊರಿಂದ ಓಡುವೆ. ನನ್ನಂತ ಹೆಣ್ಣಿಂದ ಸೋಲೋಕೆ ಆಸೆಯೇ ನಿಮಗೆ. ಒಂದು ರಾಕ್ಷಸಿ. ಏನಂದೆ? ಆಕ್ಚುಲಿ ನನಗೆ ಕೇಳಿಸ್ತು. ರಾಕ್ಷಸಿ ಅನ್ನೋದಕ್ಕಿಂತ ಬ್ರಹ್ಮ ರಾಕ್ಷಸಿ ಅಂದರೆ ನನಗೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಆ ಹೆಸರು ನನಗೆ ಸೂಟ್ ಆಗುತ್ತೆ. ನಾನು ಮಾಡೋ ಕೆಲಸನೂ ಅಂಥದ್ದೇ ಅಲ್ವಾ, ನಾನೇ ಆಪ್ಷನ್ ಕೊಡ್ತಿದ್ದೀನಿ. ಏನು ತುಂಬ ಮೆರಿತಿದ್ಯಾ? ಭತ್ತದ ಹೊಟ್ಟೆ ಹಾರೋದು ಅಂದ್ಕೊಂಡ್ರಾ? ಪಕ್ಷಿನೂ ಹಾರುತ್ತಮ್ಮ. ನೀವುಗಳು ಈ ಭತ್ತದ ಹೊಟ್ಟಿದ್ದಾಗೆ ಎಲ್ಲಂದ್ರಲ್ಲಿ ಹಾರಾಡ್ತಿರ್ತೀರ, ಆದರೆ ನಾನು ರೆಕ್ಕೆ ಕಟ್ಕೊಂಡು ಹಾರಬೇಕು ಅಂತಾನೆ ಬಂದವಳು. ನಾನು ಹಾರಬಾರ್ದಾ? ಮೇರಿಬಾರ್ದಾ? ಅಕ್ಕ ಬನ್ನಿ ಹೋಗೋಣ. ಎಕ್ಸ್ಕ್ಯೂಸ್ ಮೀ, ನಾನು ಈ ಮನೆ ಯಜಮಾನಿಯಾಗಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ. ನನಗೆ ಸ್ವಲ್ಪ ಬೆಲೆ ಬೇಡವಾ? ಬೆಲೆನಾ? ಬೆಲೆ ಬಾಳೋನ್ಸರಿಗೆ ಕೊಡ್ತಾರೆ, ನಿನ್ನಂತ ಮನೆ ಹಾಳ್ರಿಗಲ್ಲ. ಓ ವಾವ್, ನೈಸ್ ಟೈಟಲ್. ಓಕೆ, ಲೆಟ್ಸ್ ಕಮ್ ಟು ದ ಪಾಯಿಂಟ್. ಇಬ್ರು ಸಖಿಯರು ಸೇರ್ಕೊಂಡು ಏನೋ ಹರಟೆ ಹೊಡಿತಿದ್ರಿ. ಯಾಕೆ ನಿಮ್ಮ ಮಹಾರಾಣಿ ಜೊತೆ ಸೇರ್ಕೊಂಡು ಯಾವುದು ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡಲಿಲ್ವೇ? ಮಾಡಿದ್ರು ನಿನಗೆ ಹೇಳೋ ಅವಶ್ಯಕತೆ ಇಲ್ಲ. ಓ ಪರವಾಗಿಲ್ವೇ, ಬ್ಯಾಕ್ಗ್ರೌಂಡಲ್ಲಿ ಏನೋ ಒಂದು ನಡೆಸ್ತಾ ಇದ್ದೀರಾ. ಓಕೆ, ನೀವು ಹೇಳ್ಕೊಳಲ್ಲ, ಆದರೆ ನಾನು ಹೇಳ್ಕೊತೀನಿ. ಆ್ಯಕ್ಚುಲಿ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಬ್ರೋ, ಭಾವ ತುಂಬಾ ಒಳ್ಳೆಯವರು ಅನ್ಸ್ತಾರಲ್ಲ. ಅದಕ್ಕೆ ತಾವು ಬಾಲದಂಗೆ ಅವರಿಂದ ಓಡಾಡ್ಕೊಂಡಿರೋದು. ಬ್ರೋ, ಎಷ್ಟೇ ಆದ್ರೂ ಅವ್ರು ಜಾನು ಯಜಮಾನ್ರಲ್ಲನ. ಏಯ್, ನಾನು ನಿನ್ನ ಅಣ್ಣ, ನಿನಗಿಂತ ಮುಂಚೆ ಹುಟ್ಟಿರೋನು. ನಿನ್ನ ಐಡಿಯಾ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. MLA ಮಗಳನ್ನ ಲವ್ ಮಾಡಿ ಪಟಾಯಿಸ್ಕೊಂಡು ಸೆಟ್ಲ್ ಆಗ್ಬಿಟ್ಟೆ. ಈಗ ಬಾವ ಅಂತ ಅವ್ರ ಹಿಂದೆ ಓಡಾಡ್ಕೊಂಡು
ಅವ್ರನ್ನ ಬುಟ್ಟಿಗೆ ಹಾಕೊಂಡು ಅವರಿಂದ ಕಾರ್ಯ ಸಾಧಿಸ್ಕೊಳ್ಳೋ ಮಾಸ್ಟರ್ ಪ್ಲಾನ್ ನಿಂದು ಅಂತ ನನ್ಗೆ ಚೆನ್ನಾಗಿ ಗೊತ್ತಪ್ಪ. ಅದು ನೆಗೆಟಿವ್ ಅಂತ ಯಾಕೆ ಅನ್ಕೋಬೇಕು ನೋಡ, ನನ್ನ ಹತ್ರ ಐಡಿಯಾ ಇದೆ, ಅವ್ರ ಹತ್ರ ದುಡ್ಡಿದೆ, ಎರಡು ಸೇರಿದ್ರೆ ಇಬ್ಬರಿಗೂ ಲಾಭ ಅಲ್ವೇನಾ? ನನ್ನ ತಲೆಯಲ್ಲಿರೋ ಒಂದೊಂದು ಐಡಿಯಾನ ಅವ್ರು ಹೇಳ್ತಾ ಹೋದ್ರೆ ಹಾಗೆ ಕಂಪ್ಲೀಟ್ ಆಗಿ ಫ್ಲಾಟ್ ಆಗ್ಬಿಡ್ಬೇಕು, ಫಿದಾಗ್ಬಿಡ್ಬೇಕು. ನಾನು ಹೆಚ್ಚು ವರ್ಷದಿಂದ ನೋಡ್ತಾ ಇದ್ದೀನಿ, ನನಗೇನು ಆಗೇ ಇಲ್ವಲ್ಲ. ಸರಿ ಸರಿ ಸರಿ. ಇನ್ನೂ ಇತ್ತಲ್ಲ, ಯಾಕೆ ಬಿಸಾಕಿದೆ? ಇನ್ನೊಂದು ತಗೋತೀನಿ ಇರು. ನಾನೇ ಓಸಿ, ನನ್ನ ಹತ್ರ ಓಸಿ ಕೇಳೋ ನೀನು ನನಗಿಂತ ದೊಡ್ಡ ಓಸಿ. ನಿನ್ ಸಿಗರೇಟ್ ಯಾರಿಗೆ ಬೇಕಾ? ನಿನ್ ಸಿಗರೇಟ್ ನೀನೇ ಇಟ್ಕೋ. ಏ ಬ್ರೋ 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 ಇರೋ ಒಂದ್ ನಿಮಿಷ. ಅಯ್ಯೋ ಇರೋ ಒಂದ್ ನಿಮಿಷ ಬಂದೆ. ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತೀಯ? ನಿನ್ಗಲ್ದೆ ಇನ್ಯಾರಿಗೋ ಕೊಡ್ಲಿ, ತಗೊಳ. ಹಚ್ಚ ಹಚ್ಚ. ಈಗ ಹೇಳಪ್ಪ, ನಿನ್ನ ಐಡಿಯಾ ಏನು ಅಂತ. ಅವರಿಬ್ರದ್ದು ಫಸ್ಟು ಮದುವೆ ಆಗಲಿ, ಆಮೇಲೆ ಅವ್ರ ಲೈಫ್ ಸ್ಟಾರ್ಟ್ ಆಗಕ್ಕೆ ಮುಂಚೆನೆ ನನ್ನ ಸ್ಟಾರ್ಟಪ್ಪು. ಸೂಪರ್ ಕಣ, ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಕೊಡು. ಏನು ಆವಾಗ್ಲಿಂದ ಉಂಗ್ರಾನೇ ನೋಡ್ತಾ ಇದೆಯಾ? ಏನ್ ಕಾಣಿಸ್ತಿದೆ ಅದರಲ್ಲಿ? ಅಕ್ಕ, ಈ ಬೆರಳಿಗೆ ಈ ಉಂಗ್ರ ಹೊಸ್ತು, ಸಂಬಂಧನೂ ಹೊಸ್ತು. ಈಗ ಈ ಬದುಕು ಹೊಸ ಸಂಬಂಧಕ್ಕೆ ನಾಂದಿ ಹಾಡ್ತಿದ್ಯಾ, ಅಥವಾ ಹಳೆ ಸಂಬಂಧಗಳನ್ನ ನನ್ನಿಂದ ಕಸ್ಕೋತಾ ಇದ್ಯಾ? ಜಾನು, ಯಾಕೆ ಹಾಗೆ ಮಾತಾಡ್ತಿದ್ಯಾ? ಮದ್ವೆ ಆದ್ಮೇಲೆ ನೀನ್ ಇಲ್ಲಿಗೆ ಬರೋದು, ಅಪ್ಪ ಅಮ್ಮ ಅಲ್ಲಿಗೆ ಬರೋದು, ಇದ್ಯಾವುದೂ ಇರಲ್ಲ ಅನ್ನೋ ಹಾಗೆ ಮಾತಾಡ್ತಿದ್ಯಾ? ಅಕ್ಕ, ನೀನೇನೋ ಯೋಚನೆ ಮಾಡ್ಬೇಡ, ಮಲ್ಕೋ. ಅಕ್ಕ, ನಂಗಿದ್ದಿದ್ದು ಒಂದೇ ಒಂದು ಆಸೆ, ನನ್ನ ಮದುವೆ ಆಗೋನು ನನ್ನ ಹುಚ್ಚನ್ ತರ ಪ್ರೀತಿ ಮಾಡ್ಬೇಕು ಅಂತ. ಆದ್ರೆ ಈಗ ಪ್ರೀತಿನೇ ಆಗದೆ ಮದುವೆ ಆಗಿ ಹೋಗ್ತಿದೆ. ಜಾನು, ಮದುವೆ ಅನ್ನೋದು ಎಷ್ಟು ಪವಿತ್ರವಾದದ್ದು ಅಂದ್ರೆ ಎಲ್ಲೋ ಇರೋರನ್ನ ಒಂದು ಮಾಡುತ್ತೆ, ಎಲ್ಲ ಭಾವನೆಗಳು ಹುಟ್ಟುವಂತ ಮೂಲ ಆಗುತ್ತೆ. ಅಕ್ಕ, ಇದನ್ನೆಲ್ಲ ನೀನ್ ಹೇಳ್ತಿದ್ಯಾ? ನೀನೇ ನನ್ನಿಂದ ಹೇಳಿಸ್ತಾ ಇರೋದು. ಅಂದ್ರೆ ಮದುವೆ ಆದ್ಮೇಲೆ ಪ್ರೀತಿ ಆಗುತ್ತೆ ಅಂದ್ಯಾ? ಜಯಂತ್ ಅವರು ತುಂಬಾ ಒಳ್ಳೆಯವರು, ನಿನಗೆ ಅವ್ರ ಮೇಲೆ ಪ್ರೀತಿ ಹುಟ್ಟುತ್ತೆ. ಮಲ್ಕೋ, ಗುಡ್ ನೈಟ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಈಗ ನಮ್ಮ ಪುಟಾಣಿಗೆ ತಿಂಡಿ ತಿನ್ಸೋಣ. ಕಂದ, ನೀನು ಹೊರಗಡೆ ಹೋದಾಗ ನಿನಗೇನಾದ್ರೂ ನನ್ನ ಹತ್ರ ಮಾತಾಡಬೇಕು ಅಂತ ಅನ್ಸಿದ್ರೆ ಅಲ್ಲಿ ಯಾರ ಹತ್ರ ಆದ್ರೂ ಫೋನ್ ಇಸ್ಕೊಂಡು ನನಗೆ ಕಾಲ್ ಮಾಡ್ತು, ಸರಿನಾ? ನಿನ್ನ ನಂಬರ್ ನನಗೆ ಗೊತ್ತಿಲ್ವಲ್ಲ ಸಾರಥಿ. ಸರಿ, ನಾನು ನಂಬರ್ ನಿಂಗೆ ಹೇಳ್ತೀನಿ, ಅದು ನೆನ್ಪಿಟ್ಕೊಳ್ತೀಯಾ? ನಿನ್ನ ನಂಬರಿಗೆ ಗೊತ್ತಾಯ್ತು ಸಾರಥಿ. ವೆರಿ ಗುಡ್. ಹೀಗೆ ಯಾವಾಗಲೂ ನನ್ನ ನಂಬರ್ನ ನೆನಪಲ್ಲಿ ಇಟ್ಕೊಂಡಿರ್ಬೇಕು, ಸರಿನಾ? ಇನ್ನೊಂದು ದಿನ ಯಾವತ್ತಾದ್ರೂ ನಿಂಗೆ ಪಾರು ನಂಬರ್ನ ಹೇಳ್ಕೊಡ್ತೀನಿ. ಸರಿ ಸಾರಥಿ. ಜಾನೆ ಕಂದ, ಯಾವುದಕ್ಕೂ ನನ್ನ ನಂಬರ್ನ ನಿನಗೆ ಬರ್ಕೊಡ್ತೀನಿ, ಸರಿನಾ? ಅದನ್ನ ಇಟ್ಕೋ. ಆ ಮಾಡು ಬಂಗಾರಿ, ಚೆನ್ನಾಗಿದ್ಯಾ? ಕಂದ, ನಾನು ಇದರಲ್ಲಿ ನನ್ನ ಫೋನ್ ನಂಬರ್ ಬರೆದಿದ್ದೀನಿ. ಈ ಚಿಟ್ನ ನಿನ್ನ ಪಾಕೆಟಲ್ಲಿ ಇಟ್ಟಿರ್ತೀನಿ. ನಾನು ಏನಾದರೂ ಅಲ್ಲಿಗೆ ಬರಬೇಕು ಅಂತ ನಿನಗೆ ಅನ್ಸಿದ್ರೆ ಫೋನ್ ಮಾಡು, ಟಕ್ ಅಂತ ಬರ್ತೀನಿ, ಸರಿನಾ? ನಿನ್ನ ಮಗಳನ್ನ ನೀನು ಹೇಗೆ ತಯಾರು ಮಾಡಿ ಕಳ್ಸಿದ್ರು ನಾನು ಹೇಗೆ ನೋಡ್ಕೋಬೇಕೋ ಹಾಗೆ ನೋಡ್ಕೊಳ್ಳೋದು.
ಅದನ್ನು ಮಾತ್ರ ಯಾರು ತಪ್ಸಕ್ಕಾಗಲ್ಲ. ಛೇ, ಇವಳ ಮಗಳಿಗೆ ನಾನು ಸುತ್ತಾಡಿಸ್ಬೇಕಾ? ಆಯ್ತಾಯ್ತು, ಇವತ್ತು ಸರಿಯಾಗಿ ಮಾಡ್ತೀನಿ. ಪುಟಾಣಿ, ತಿಂಡಿ ತಿಂದಿದ್ದೆಲ್ಲ ಆಯ್ತಾ? ತಿಂತಾ ಇದ್ದಾಳೆ, ನೀವು ಕೂತ್ಕೊಳ್ಳಿ, ನಿಮಗೂ ಬಡಿಸ್ತೀನಿ. ಬೇಡಮ್ಮ, ನನಗೆ ಯಾಕೋ ಇವತ್ತು ಹೊಟ್ಟೆ ಹಸುವಾಗ್ತಿಲ್ಲ. ಜನ 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 ಕಾಂಚನ ಅನ್ನೋ ಹಾಗೆ ಕೈಯಲ್ಲಿ ದುಡ್ಡಿದ್ರೆ ಹಶ್ವೆಲ್ಲಿಂದ ಆಗುತ್ತೆ. ಅಂದ್ರೆ ನಾನೇನು ಸುಮ್ಮನೆ ದುಡ್ಡು ಖರ್ಚು ಮಾಡ್ತೀನಿ ಅಂತನಾ ನಿನ್ನ ಮಾತಿನ ಅರ್ಥ? ಛೇ, ನಾನ್ ಯಾಕೆ ಹಾಗೆ ಹೇಳಿ ರತ್ನ ಏಣಿಯವರೇ? ಅಲ್ಲಲ್ಲ, ವೇಣಿಯವರೇ, ನೀವು ಎಷ್ಟು ಬೇಕಾದ್ರೂ ಖರ್ಚು ಮಾಡ್ಕೋಬಹುದು. ಅಖಿಲಕ್ಕನೇ ಹೇಳಿದಾರಲ್ವಾ? ಹಾ, ನಡಿಕಂದ, ಗೊತ್ತಾಯ್ತು. ಎಲ್ಲಿ ಎಲ್ರಿಗೂ ಬಾಯ್ ಅಣ್ಣ. ಬಾಯ್ ಪಾರು, ಬಾಯ್ ಚಾರತಿ, ಬಾಯ್ ದಾಮಿನತಿ. ಬಾಯ್ ಕಂದಮ್ಮ. ಬಮ್ಮ ಬಮ್ಮ ಬಮ್ಮ, ಗೊತ್ತಾಯ್ತು. ಅಜ್ಜಿ, ನಂಗೆ ಐಸ್ ಕ್ರೀಮ್ ತಿನ್ಬೇಕು ಅಂತ ಅನಿಸ್ತಿದೆ, ಕೊಡಿಸ್ತೀರಾ? ಐಸ್ ಕ್ರೀಮಾ? ಬೆಳಗ್ಗೆ ಬೆಳಗ್ಗೆ ಯಾರಾದ್ರೂ ಐಸ್ ಕ್ರೀಮ್ ತಿಂತಾರಾ? ಸುಮ್ಮನೆ ನಡಿ. ಡ್ರೈವರ್ ಅಂಕಲ್, ಐಸ್ ಕ್ರೀಮ್ ಅಂಗಡಿ ಬಂದೆ ನಿಲ್ಲಿಸಿ. ಯಾಕೆ ಗಾಡಿ ಯಾಕೆ ನಿಲ್ಲಿಸ್ಬೇಕು? ನೀನ್ ಸುಮ್ಮನೆ ನಡಿಯಪ್ಪ. ಹೇಳ್ತಿರೋದು ಅರಸನ್ ಕೊಟ್ಟೆ ಅಖಿಲಾಂಡೇಶ್ವರಿ ಮೊಮ್ಮಕ್ಕಳು. ಅಜ್ಜಿ ಹೇಳಿದ್ದಾರೆ ನಿಂಗೇನಾದ್ರು ಬೇಕಿದ್ದೆ ತಕೋ ಅಂತ. ನೀವು ಕೊಡಿಸ್ಲಿಲ್ಲ ಅಂದ್ರೆ ನಾನು ಅಖಿಲ ಅಜ್ಜಿಗೆ ಹೇಳ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಶ್ರೀ. ನಿಮ್ಗೂ ಕೇಕ್ ಕಟ್ ಮಾಡೋಣ. ಕಣ್ಣಿಗೆ ನಿನ್ನ ನೋಡುತ್ತವಕ ಎದುರಲಿ ನಿಂತಿರೆ ಏಕೋ ಏನೋ ಪುಳಕ ಮನದ ಪ್ರತಿ ಮೂಲೆಯಲು ನೀನೆ ತುಂಬಿರಲು ನಿನಗೋ ನಿನ್ನ ಕಂಗಳು ಮುಳುಗು ಸೂರ್ಯನ ಕಡಲು ಈ ಪ್ರೀತಿಯ ಸವಿ ಎದೆಗೆ ತಾಕಲು ಹಾಯಾಗಿದೆ, ಏಕೋ ಹಾಯಾಗಿದೆ ನನ್ನೆಲ್ಲ ಯೋಚನೆ. ಮಿಸ್ಸು, ನಾನಿಂದ ನಂಬಕ್ಕೆ ಆಯ್ತಿಲ್ಲ. ಇದನ್ನೆಲ್ಲ ನೀವು ಯಾಕೆ? ನೀವು ಮಾತ್ರ ನನ್ನ ಪ್ರೀತಿ ಮಾಡ್ಬೋದಾ? ನಾನು ನಿಮ್ಮನ್ನ ಪ್ರೀತಿ ಮಾಡಿಲ್ವಾ? ದಿನ ಹೇಳಕ್ಕೆ ಈ ದಿನ ಬೇಕಾಗಿತ್ತ ಮಿಸ್ಸು. ಸಾರಿ ಶ್ರೀ, ನೀವು ನನ್ನ ಮದುವೆ ಆದಾಗಿಂದನೂ ನನಗೇನು ಸರಿ ಅನ್ಸುತ್ತೋ ನಾನು ಅದನ್ನೇ ಹೇಳ್ಕೊಂಡು ಬಂದೆ. ಎಲ್ರ ಮುಂದೆ ನಿಮ್ಗೆ ಅವಮಾನನೂ ಮಾಡಿಬಿಟ್ಟೆ. ಆದರೂ ನಾನೇ ಸರಿ ಅಂತ ನೀವು ನನ್ನ ಪರನೇ ನಿಂತಿದ್ದೀರಾ. ಅದಕ್ಕೆ ನಂಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಮಿಸ್ಸು, ನಾನು ನಿಮ್ಮ ಸುಳ್ಳು ಹೇಳಿಕ್ ತಾನೆ ನೀವು ಹಂಗೆ ನಡ್ಕೊಂಡಿದ್ದು. ಐ ಲವ್ ಯು ಶ್ರೀ. ನಾನುವೇ ನಿಮ್ಮನ್ನ ಸಾನೇ ಪ್ರೀತಿ ಮಾಡ್ತೀನಿ. ಐ ಲವ್ ಯು ಮಿಸ್ಸು. ನೀವೀಗ ನಿಮ್ಮ ಮಾತೆಲ್ಲ ಉಳಿಸ್ಕೋತಿದ್ದೀರಲ್ಲ, ಹಾಗೆ ನಾನು ಕೂಡ ನನ್ನ ಮಾತು ಉಳಿಸ್ಕೋತೀನಿ. ಅದೇ ನೀವು ರೈತ ಆಗಬೇಕು, ವಿದ್ಯಾಭ್ಯಾಸ ಕಲಿಬೇಕು ಅಂತ ಹೊರಟಿದ್ದೀರಲ್ಲ, ನೀವು ಅದನ್ನು ನಿಜ ಮಾಡಿದ್ಮೇಲೆ ನಾನು ಹೇಳಿದ ಸುಳ್ಳನ್ನ ನಿಜ ಮಾಡ್ತೀನಿ. ಕವಣೆಗಲ್ಲಿ ನಂಗೆ ನೋಟದಟ್ಟು ಬಿದ್ದಿದೆ. ನೀವು ನಂತ ವೇಳಿ ಸುಳ್ಳನ್ನ ದಿಟ ಮಾಡಿದ್ರೆ ನನ್ನ ಕೋಪನೂ ತಣ್ಣಗಾಯ್ತದೆ. ಎದೆ ಕುಲುಮೆ ಆಗೈತೆ, ಗಣದಾಗ ಮೀನು ಸಿಕ್ಕಿಕೊಂಡ ಹಾಗೆ ಹೃದಯ ಒದ್ದಾಡೈತೆ. ನಿಮಗೆ ನನ್ನ ಕನಸು ಮುಖ್ಯ ಆದಂಗೆ ನನಗೆ ನಿಮ್ಮ ಕನಸು ಮುಖ್ಯ. ಆಫೀಸರ್ ಆಗಕ್ಕೆ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ಳಿ. ಅಂತೂ ಪ್ರೇಮಿಗಳ ದಿನವೇ ನನ್ನ ಮನಸ್ಸನ್ನ ಮತ್ತೆ ಕದ್ಬಿಟ್ರಿ. ಕದ್ದಿದ್ದು ನಾನಲ್ಲ, ನೀವು. ಶ್ರೀ, ಏನ್ ಮಾಡ್ತಿದ್ದೀರಾ? ಯಾರಾದ್ರೂ ನೋಡಿದ್ರೆ ಕೈ ಬಿಡಿ ಶ್ರೀ. ಇದೊಳ್ಳೆ ಕಥೆ ಆಯ್ತಲ್ಲ.
ನಾನೇನೋ ಬೇರೆ ಹುಡುಗಿ ಕೈ ಇಟ್ಕೊಂಡ್ರೆ ಅದು ತೆಪ್ಪಾಯ್ತಿತ್ತು. ನಾನು ಹಿಡ್ಕೊಂಡ್ರೆ ಅದು ನನ್ನ ಹೆಂಡ್ರ ಕೈ ತಾನೆ, ಅದ್ರಾಗೇನೈತೆ? ಏನಿದ್ಯಾ? ನಿಮ್ಮ ಕಿವಿಲಿ ಹೇಳ್ತೀನಿ ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನೋ ಹೇಳಬೇಕು ಅಂತ ಬಂದು ಇಲ್ಲಿ ಮೌನವಾಗಿ ನಿಂತರೆ ನಾನು ಏನು ಅಂತ ಅರ್ಥ ಮಾಡ್ಕೋಬೇಕು. ನಿಮ್ಮ ಮನಸ್ಸು ಯಾಕೋ ಸರಿ ಇಲ್ಲ ಅಂತ ಅನ್ಸುತ್ತೆ. ಪರವಾಗಿಲ್ಲ ಹೇಳು. ಆ ಮನಸ್ಸು ಸದ್ಯಕ್ಕೆ ಸರಿ ಹೋಗಲ್ಲ. ಏನಾಯ್ತು ರಾಯ್ರೆ? ನೀನ್ ಇಲ್ಲಿಗೆ ನಿನ್ನ ಸಮಸ್ಯೆನ ಹೇಳಕ್ ಬಂದಿದೀಯೋ ಇಲ್ಲ ನನ್ನ ಸಮಸ್ಯೆನ ಕೇಳಕ್ ಬಂದಿದೀಯೋ? ಅಮ್ಮ, ಯಾಕೋ ದೊಡ್ಡಪ್ಪ ಇವತ್ತು ಗುರ್ರಂತ ಇದ್ದಾರೆ. ಯಾಕೋ ಟೆನ್ಷನ್ ಇರಬೇಕು ಕಣೆ. ನಾವು ನೋಡಿದ್ರೆ ಅಕ್ಕೇನ ಈಗಲೇ ಮಾತಾಡಕ್ಕೆ ಕಳಿಸ್ಬಿಟ್ವಲ್ಲಪ್ಪ. ಪರವಾಗಿಲ್ಲ ಬಿಡು. ಭಾವ ಯಾವಾಗಲೂ ಸತ್ಯನ ಸ್ವಂತ ಮಗಳ ಥರ ನೋಡಿದ್ದಾರೆ. ಅವಳಿಗೆ ಏನು ಹೇಳಿದ್ರು ಅವ್ರು ಕೇಳ್ತಾರೆ. ರಾಯ್ರೆ, ಅದು ನಾನು ಪೊಲೀಸು ಟ್ರೈನಿಂಗ್ ನಿಮ್ಮ ಅತ್ತೆಗೆ ಅದು ಒಪ್ಪಿಗೆ ಇಲ್ಲ ಅಲ್ವಾ? ಅದು ನಿಜ. ಆದರೆ ನೀವ್ಯಾಕೆ ಇದ್ರ ಬಗ್ಗೆ ಏನು ಮಾತಾಡ್ತಿಲ್ಲ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಯಾಕೆ ಅಂದರೆ ನನ್ನ ಹೆಂಡತಿಗೆ ಇಷ್ಟ ಇಲ್ಲ, ಆ ಕಾರಣಕ್ಕೆ. ಇದನ್ನ ನಾನು ಒಪ್ಪಲ್ಲ ರಾಯ್ರೆ. ಎಷ್ಟೋ ಸಲ ಅತ್ತೆ ಇಷ್ಟಪಡದೇ ಇದ್ದಾಗಲೂ ನೀವು ನನ್ನನ್ನು ಬೆಂಬಲಿಸಿದ್ದೀರಾ. ಮಾವ ಆಗಿ ಅಲ್ಲ, ಒಬ್ಬ ತಂದೆ ಆಗಿ. ತಂದೆ ಆಗಿ ಪ್ರತಿ ಹಂತದಲ್ಲೂ ನೀವು ನನ್ನ ಜೊತೆ ನಿಂತಿದ್ದೀರಾ. ಆದ್ರೆ ಈ ವಿಷಯದಲ್ಲಿ ಯಾಕೆ ಹೀಗೆ ಮಾಡ್ತಿದ್ದೀರಾ? ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಈ ವಿಚಾರದಲ್ಲಿ ನಾನು ಏನು ಮಾತಾಡೋಕ್ಕಾಗಲ್ಲ. ಅದೇ ಯಾಕೆ? ನಾನು ಪೊಲೀಸ್ ಆಗೋದು ನಿಮಗೆ ಯಾಕೆ ಇಷ್ಟ ಇಲ್ಲ? ಕೀರ್ತಿಯ ಜೊತೆಗೆ ಕಂಟಕನು ಬಂದೇ ಬರುತ್ತೆ. ನಿಮ್ಮ ಮನೆಯಲ್ಲಿ ಒಂದು ಜೀವ ತೆಗೆದುಕೊಳ್ಳುವಷ್ಟು ತೀವ್ರ ಘಟನೆಗಳಾಗಬಹುದು. ಹಾಗಾಗಿ ನಿಮ್ಮ ಎಚ್ಚರದಲ್ಲಿ ನೀವು ಇರೋದು ಒಳ್ಳೆಯದು. ಕೆಲವು ಪ್ರಶ್ನೆಗಳಿಗೆ ಉತ್ತರ ಇರೋಲ್ಲಮ್ಮ ಸತ್ಯ. ನನಗೆ ಉತ್ತರ ತಿಳ್ಕೋಬೇಕು ರಾಯ್ರೆ. ನನ್ನನ್ನ ತುಂಬಾ ಪ್ರೀತಿಯಿಂದ ಈ ಮನೆಗೆ ಸೊಸೆ ಮಾಡ್ಕೊಂಡು ಕರ್ಕೊಂಡು ಬಂದವ್ರು ನೀವು. ಅತ್ತೆ ಒಪ್ಪದೇ ಇದ್ದಾಗ ನನಗೆ ಒತ್ತಾಸೆ ಆಗಿ ನಿಂತವ್ರು ನೀವು. ಎಷ್ಟೋ ಸಲ ನಾನು ಮಾಡಿದ ಎಡವಟ್ಟುಗಳನ್ನ ಮುಚ್ಚಾಕಿ ಕಾಪಾಡಿದಿರ, ನನ್ನನ್ನು ತಿದ್ದಿದ್ದೀರಾ. ಅಪ್ಪನ ಪ್ರೀತಿ ಹೇಗಿರುತ್ತೆ ಅಂತ ಮತ್ತೆ ತೋರಿಸ್ಕೊಟ್ಟಿದ್ದೀರಾ. ಆದ್ರೆ ನೀವ್ಯಾಕೆ ರಾಯ್ರೆ ನನಗೆ ಸಪೋರ್ಟ್ ಮಾಡ್ತಿಲ್ಲ? ಹೇಳಿದ್ನಲ್ಲ, ನಿಮ್ಮ ಅತ್ತೆಗೆ ನೀನು ಈ ಮನೆ ಸೊಸೆ ಆಗಿರ್ಬೇಕೆ ಹೊರತು ಸಮಾಜ ಸೇವಕಿಯಾಗಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾರಿ. ಸೋಪಿ, ಶ್ರೀರಾಮ್ ದೇಸಾಯಿ ಇಲ್ಲೇ ಇರೋದಾ? ಹೌದು. ನೀವು? ಚಾಂದನೆ. ನೀನೇನಿಲ್ಲಿ? ಹಾಯ್ ಚಿಕ್ಕಿ, ಹೌ ಆರ್ ಯು? ರಾಮ್ ಬಗ್ಗೆ ನ್ಯೂಸ್ ಕೇಳಿ ಬಂದೆ. ಹೌ ಇಸ್ ಹಿ? ಅಕ್ಕ, ಯಾರಿವರು?
ಆಮೇಲೆ ತಿಳಿಸ್ತೀನಿ. ನೀ ಹೊರಡಬೇಕು ಅಂದ್ಯಲ್ಲ, ಅವ್ರನ್ನೆಲ್ಲ ಕರ್ಕೊಂಡು ಮನೆಗೆ ಹೋಗು. ನೀನ್ ಯಾಕೆ ಬರೋಕ್ ಹೋದೆ? ಚಿಕ್ಕಿ, ನಾನು ರಾಮ್ಗೋಸ್ಕರ ಬಂದೆ. ಇಷ್ಟೇ ಆದ್ರೂ ರಾಮ್ ಮತ್ತೆ ನಾನು ಒಂದ್ ಕಾಲದಲ್ಲಿ ಐ ವಾಂಟ್ ಟು ಸಿ ಹಿಮ್. ಚಿಕ್ಕಿ ಪ್ಲೀಸ್, ಒಂದೇ ಒಂದ್ಸಲ. ನೋ ರಾಮ್ನ ನೋಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಫ್ಯಾಮಿಲಿ ಮೆಂಬರ್ಸ್ಗೆ ಮಾತ್ರ ಎಂಟ್ರಿ. ಇದು ಭಾರ್ಗವಿ ಚಿಕ್ಕಿಯವರೇ ಆರ್ಡರ್ ಕೊಟ್ಟಿರೋದು. ಅಂಡರ್ಸ್ಟ್ಯಾಂಡ್? ನೀವು ಎಲ್ಲಿಂದ ಬಂದಿದ್ದೀರೋ ಅಲ್ಲಿಗೆ ಹೋಗಿ, ವಾಪಸ್ ಬರೋ ಅವಶ್ಯಕತೆ ಇಲ್ಲ. ಕುಮಾನ್ ಅಶೋಕ್, ನನ್ ಯಾರು ಅಂತ ಗೊತ್ತೇ ಇಲ್ಲ ಅನ್ನೋ ಥರ ಮಾತಾಡ್ತಿದ್ಯಲ್ಲ. ನಾನು ನನ್ ರಾಮ್ನ ನೋಡೋದಕ್ಕೆ ಬಂದಿದ್ದೀನಿ. ಜಸ್ಟ್ ಒಂದೇ ಒಂದ್ಸಲ ನೋಡ್ಬಿಟ್ಟು ಹೊರಟೋಗ್ತೀನಿ. ಟ್ರಸ್ಟ್ ಮೀ. ಅವನಿಗೆ ಹೀಗಾಗಿದೆ ಅಂತ ನ್ಯೂಸ್ ಕೇಳಿ ಗಾಬರಿಯಾಗಿ ಬಂದೆ. ನೋ ಮೀನ್ಸ್ ನೋ. ಅಶೋಕ್, ಅಪ್ಪು ಕನ್ವರಿಸ್ತಾ ಇದ್ನಲ್ಲ, ಇಟ್ ಮಸ್ಟ್ ಬಿ ಹರ್. 3 ವರ್ಷದಿಂದ ಇವಳಿಗೋಸ್ಕರ ಕಾಯ್ತಾ ಇದ್ದ. ಈಗ ಇವಳು ಬಂದಿದ್ದಾಳೆ. ಇವಳನ್ನು ನೋಡಿದ್ರೆ he might recover fast. ಚಾಂದಿನಿ, ನೀ ಹೋಗು. ಥ್ಯಾಂಕ್ಸ್ ಚಿಕ್ಕಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲ, ತುಳಸಿ ಅಮ್ಮ ಒಳ್ಳೆಯವರೇ. ಅವ್ರ ಮಕ್ಳ ವಿಚಾರ ಯಾಕೆ ಬರುತ್ತೆ? ಅವ್ರ ಹೆಸರನ್ನ ಮಾತ್ರ ತಾನೇ ಸೇರಿಸ್ಬೇಕು ಅಂತಿರೋದು. ಸೇರಿಸ್ಲೇಬೇಕು ಅಂತಿದಾರಲ್ಲ. ಅಲ್ಲ, ತುಳಸಿ ಅಮ್ಮ ನನಗೂ ಅಮ್ಮ ಇದ್ದಾಗೆ. ಅವ್ರ ಹೆಸರು ಸೇರಿಸಿದ್ರೆ ನನಗೇನು ಬೇಜಾರಿಲ್ಲ. ಆದರೆ ಅವ್ರ ಮಕ್ಕಳು. ಆದ್ರೇನ್ ದೀಪಿಕಾ, ಮದುವೆನೇ ಮಾಡ್ಕೊಂಡಿದಾರಂತೆ, ಅದೊಂದಾಗ್ಲಿ ಬಿಡು. ಮುಂದೇನಾದ್ರೂ ಸಮಸ್ಯೆ ಆದ್ರೆ? ಮುಂದೆ ಏನ್ ಸಮಸ್ಯೆ ಆಗುತ್ತೆ ದೀಪಿಕಾ? ಏನ್ ಸಮಸ್ಯೆ ಆಗುತ್ತೆ ಅಂತ ನಾನು ಹೇಳ್ತೀನಿ ಅಭಿ. ಬನ್ನಿ ಚಿಕ್ಕಮ್ಮ. ಸಾರಿ, ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಅಯ್ಯೋ ಹಾಗೇನಿಲ್ಲ, ಹೇಳಿ. ತುಳಸಿ ಅವರು ಈ ಮನೆಗೆ ಬಂದಾಗ ನನಗೆ ಸ್ವಲ್ಪ ಬೇಜಾರಿತ್ತು. ಆದರೆ ಅವರೇ ಮುಂದೆ ನಿಂತು ನಿನ್ನ ಮದುವೆ ಮಾಡಿಸಿದಾಗ ನನಗೆ ಅವ್ರ ಬಗ್ಗೆ ತುಂಬಾ ಒಳ್ಳೆ ಭಾವನೆ ಬಂತು. ಅವರನ್ನು ನಮ್ಮ ವಂಶವೃಕ್ಷಕ್ಕೆ ಸೇರಿಸ್ತಾರೆ ಅಂದರೆ ನನಗೆ ಖುಷಿನೇ. ಆದರೆ ಇದು ಬರೀ ಹೆಸರು ಸೇರಿಸೋ ವಿಷಯ ಅಷ್ಟೇ ಅಲ್ವಲ್ಲ ಅಭಿ. ದುಡ್ಡು, ಹಣ, ಅಂತಸ್ತು, ಆಸ್ತಿ ಯಾರನ್ನ ಹೇಗೆ ಬದಲಾಯಿಸುತ್ತೆ ಅಂತ ಯಾರಿಗೆ ಗೊತ್ತು? ಅರ್ಥ ಆಗಲಿಲ್ಲ ಚಿಕ್ಕಮ್ಮ. ತುಳಸಿ ಹೆಸರನ್ನ ನಮ್ಮ ಫ್ಯಾಮಿಲಿ ಟ್ರೀಗೆ ಸೇರಿಸಿದ್ವಿ ಅಂತ ಅನ್ಕೋ. ಅವರು ಈ ಮನೆ ಯಜಮಾನಿ ಅಂತ ಆಗುತ್ತೆ. ಅದು ಪರವಾಗಿಲ್ಲ ನನಗೆ. ಅದು ಹೇಗಾಗುತ್ತೆ ಚಿಕ್ಕಮ್ಮ? ನೀವಿರುವಾಗ ಅವ್ರು ಹೇಗೆ ಯಜಮಾನಿ ಆಗ್ತಾರೆ? ಅವರು ನನಗಿಂತ ದೊಡ್ಡವರಲ್ವಾ. ಅದು ಅಲ್ಲದೆ ಈ ಯಜಮಾನಿ ಪಟ್ಟದ ಆಸೆ ನನಗೂ ಇಲ್ಲ. ಅವ್ರಿಗೆ ಸಿಕ್ಕರೆ ಸಿಗಲಿ. ಆದರೆ ವಿಷಯ ಅಷ್ಟೇ ಅಲ್ಲ ಅಭಿ. ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಸಮ್ ಟೈಮ್ ನಾವು ಕೂಡ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕಾಗುತ್ತೆ ಅಲ್ವಾ. ಅನ್ಫಾರ್ಚುನೇಟ್ಲಿ ಭಾವನ್ಗೆ ಏನಾದರೂ ಆಯಿತು ಅನ್ಕೋ, ಆಗ ತುಳಸಿ ಅವರೇ ಎಲ್ಲದಕ್ಕೂ ಯಜಮಾನಿ ಆಗ್ತಾರೆ. ತುಳಸಿ ಅವರು ಯಜಮಾನಿ ಆದರೆ ಅದು ದೊಡ್ಡದಲ್ಲ. ಆದರೆ ಅವರು ಯಜಮಾನಿ ಆಗ್ತಿದ್ದ ಹಾಗೆ ಅವ್ರ ಮಕ್ಕಳು ಬಂದು ಅಧಿಕಾರ ಚಲಾಯಿಸಕ್ಕೆ ನೋಡಿದರೆ ಆಗ ಏನು ಮಾಡ್ತೀಯ? ಅವ್ರ ಮಕ್ಕಳು ಹೇಗೆ ಅಂತ ನಿನಗೆ ಗೊತ್ತು. ಅದರಲ್ಲೂ ಅಸಮರ್ಥಗೆ ನಿನಗೆ ಕಂಡ್ರೆ ಆಗಲ್ಲ. ಎಸ್, ಡ್ಯಾಡ್ ಕೂಡ ಅದೇ ಹೇಳಿದ್ರು ಅಭಿ. ಅದಕ್ಕೆ ನಂಗೆ ಟೆನ್ಸ್ಡ್ ಆಗಿದ್ದಿದ್ದು. ಹೌದು ಅಭಿ, ಅವ್ರ ಹೆಸರು ಸೇರಿಸಿದ್ರೆ ನಿನಗೆ ಅವಿಗೆ ಅನ್ಯಾಯ ಆಗುತ್ತೆ ಅಲ್ಲ.
ಅದೇ ಆತಂಕ ನನಗಿರೋದು. ಭಾವ ಇವರು ಈ ಆಸ್ತಿನೆಲ್ಲ ಕಟ್ಟಕ್ಕೆ ಎಷ್ಟೊಂದು ಪ್ರಯತ್ನ ಪಟ್ಟಿದ್ದಾರೆ ಅಂತ ನನಗೆ ಗೊತ್ತು ಅಭಿ. ಈಗ ನೀನು ಮತ್ತೆ ಅಭಿ ಸೇರಿಕೊಂಡು ಬಿಸ್ನೆಸ್ಸನ್ನು ಹ್ಯಾಂಡಲ್ ಮಾಡ್ತಿದ್ದೀರಾ. ಕಷ್ಟಪಟ್ಟು ಕಟ್ಟಿರುವ ಈ ಸಾಮ್ರಾಜ್ಯನ ನಾಳೆ ಬೇರೆ ಯಾರೋ ಬಂದು ಅಧಿಕಾರ ಚಲಾಯಿಸಿ ನಿಮ್ಮನ್ನ ಬೀದಿ ಪಾಲ್ ಮಾಡಿದ್ರೆ ಅದನ್ನ ನಾನು ಹೇಗೆ ಸಹಿಸ್ಕೊಳ್ಳಿ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.